ನಾವು ಧ್ಯಾನಕ್ಕೆ ಬಂದು ಬಹಳ ದಿನ ಆಗಿಲ್ಲ. 19 ತಿಂಗಳ ಮಾತ್ರ ಆಯ್ತು. 19 ತಿಂಗಳ ಮಾತ್ರ ಆಯ್ತು. ಅಂದ್ರೆ ನಾವು ಧ್ಯಾನಕ್ಕೆ ಬರಕ್ ಕಾರಣ ನಾವು ಅನಾರೋಗ್ಯ ಸಮಸ್ಯೆಲಿಂದ ಫಸ್ಟ್ ಬಂದಿದೀವಿ ಇದರಲ್ಲಿ. ಅಂದ್ರೆ ಅನಾರೋಗ್ಯ ಸಮಸ್ಯೆಲಿಂದ ಬಂದು ಇದು ಸಂಪೂರ್ಣವಾಗಿ ಆರೋಗ್ಯವಾಗಿ ಆಗಿ ಕೇವಲ ಒಂದು 5 ತಿಂಗಳು 6 ತಿಂಗಳು ನಲ್ಲಿ ಆರೋಗ್ಯವಾಗಿ ಪಡೆದಿವಿ. ನಮಗೆ ವಿಚಿತ್ರವಾದ ಹೊಟ್ಟೆ ನೋವಿತ್ತು, ಮತ್ತೆ ನಮಗೆ ಮೂಲವ್ಯಾಧಿ ಸಮಸ್ಯೆ ಎರಡೂ ಉಂಟಾಯಿತು. ಎರಡೂ ಉಂಟಾದಾಗ ನಾನು ಧ್ಯಾನಕ್ಕೆ ಶರಣಾಗತಿಯಾಗಿ, ಅಂದ್ರೆ ರೋಗ ಹೋಗ್ಲಿ ಬಿಡ್ಲಿ ಒಟ್ಟು ಧ್ಯಾನ ಮಾಡ್ತಾ ಬರುವಂ ಅಂತೇಳಿ ಧ್ಯಾನಕ್ಕೆ ಶರಣಾಗತಿಯಾಗಿ ಧ್ಯಾನ ಸಾಧನೆ ಮಾಡ್ತಾ ಆ ಥರ ಹಂಗೆ ಮಾಡ್ತಾ ಬಂದಾಗ ನನಗೆ 19 ತಿಂಗಳಿಂದ ಒಂದು ಚೂರು ಬ್ಲೀಡಿಂಗ್ ಕೂಡ ಬಿದ್ದಿಲ್ಲ. ಆಪರೇಷನ್ ಮಾಡೋದಂತ ಸಮಯವಿತ್ತು, ಆದರೆ ಇದರಲ್ಲಿ ನಾನು ಸಕ್ಸಸ್ ಆಗಿದೆ. ಒಂದು ಚೂರು ಕೂಡ ಮಾಮೂಲು ಸಾಧಾರಣ ವ್ಯಕ್ತಿಗಳು ಹೆಂಗಿದಾರೋ ಅದೇ ಥರ ಇದ್ದೀನಿ. ಆದರೆ ಇತ್ತೀಚೆಗೆ ಒಂದು 5 ತಿಂಗಳಿಂದ ನನ್ನ ತಪ್ಪನ ಸ್ಟಾರ್ಟ್ ಆಗಿದೆ. ಏನಂದರೆ, ನಾನು ಈ ರೋಗಗಳಿಗೋಸ್ಕರ ಬಂದಿಲ್ಲ, ಈ ಆತ್ಮಜ್ಞಾನವನ್ನು ತಿಳ್ಕೊಂಡು ಜ್ಞಾನ ಹಂಚಕ್ಕೋಸ್ಕರ ಬಂದಿನಂತ ನನ್ನೊಳಗೆ ತಪ್ಪನ ಸ್ಟಾರ್ಟ್ ಆಗೈತೆ.